ಮೈಸೂರು ಕರ್ನಾಟಕ ಯಾಕಷ್ಟು ಡೆವಲಪ್ ಆಯಿತು? ಕಾರಣ ಮೈಸೂರು ಮಹಾರಾಜರ ಕಾಲದಲ್ಲಿ ಅವರು ಕೊಟ್ಟಂಥ ನೀರಾವರಿಗೆ, ಅವರು ಕೊಟ್ಟಂಥ ವಿಶ್ವವಿದ್ಯಾಲಯಗಳು, ಅವರು ಮಾಡಿದಂಥ ಬಹುಶಃ ಏಷ್ಯಾ ಖಂಡದಲ್ಲಿನೇ ಮೊದಲ ವಿದ್ಯುತೀಕರಣ ಆದಂಥದ್ದು ಬೆಂಗಳೂರು ನಗರ. ಅದು ಯಾರ ಕಾರಣ? ನಾಲ್ವಡಿ ಕೃಷ್ಣರಾಯರು, ಮೈಸೂರು ಮಹಾರಾಜರು. ಆದರೆ ದುರ್ದೈವ ಏನಾಗಿದೆ ಅಧ್ಯಕ್ಷರಲ್ಲಿ, ನಮ್ಮ ಪ್ರದೇಶಗಳು ಮುಂಬೈ ಕರ್ನಾಟಕ ಇರ್ಬೋದು, ಇವತ್ತೇನೋ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತ ಮಾಡಿದ್ದೀವಿ. ನವಾಬರ ಆಡಳಿತ, ಅಲ್ಲಿ ನಿಜಾಮ್ ಶಾಹಿ, ನಮ್ಮಲ್ಲಿ ಆದಿಲ್ ಶಾಹಿ. ಇವ್ರು ಏನು ಮಾಡಿದ್ದಂದ್ರೆ ಬರೀ ತಮ್ಮ ಸ್ವಂತ ಗೋರಿ ತಾವು ಇಟ್ಕೊಂಡಂಥ ಹೆಂಗಸರು ಗೋರಿ ಬಿಟ್ಟರೆ ಮತ್ತೇನೇನೂ ಮಾಡಲಿಲ್ಲ. ನೀವು ಹೋಗಿ ನೋಡ್ರಿ, ಆ ರಾಣಿಯ ಗೋರಿ, ಈ ರಾಣಿಯ ಗೋರಿ. ನಮ್ಮ ಗೈಡ್ಗಳು ಹೇಳ್ತಾರೆ, ಅದು ಗುಲ್ಬರ್ಗಾಕ್ಕೆ ಹೋಗ್ರಿ, ಬೀದರ್ಗೆ ಹೋಗ್ರಿ, ವಿಜಯಪುರಕ್ಕೆ ಬರ್ರಿ. ನಮ್ಮಲ್ಲಿ ಅಭಿವೃದ್ಧಿಗಾಗಿ ಮೈಸೂರು ಮಹಾರಾಜರು ಮಾಡಿದಂಥ ಆ ಒಂದು ಅಭೂತಪೂರ್ವವಾದಂಥ ಅಭಿವೃದ್ಧಿಯಿಂದ ಇವತ್ತು ನಾವು ಹೊಟ್ಟೆ ಕಿಚ್ಚಿಬಿಡೋದಿಲ್ಲ, ಅವ್ರನ್ನ ಆದರ್ಶ ತಗೋತೀವಿ. ಇವತ್ತು ಇಲ್ಲ, ದಯವಿಟ್ಟು ನೀವು ಮಾತಾಡ್ರಿ, ಬಿಡ್ರಿ. ಬರೇ ನೀವು ನಿಜಾಮರ ಬಗ್ಗೆ ಅವ್ರ ಸಮರ್ಥನೆ ಮಾಡ್ಕೋದ್ರಾಗ ನಿಮ್ಮ ಜೀವನ ಹೋಗ್ತದೆ. ಸುಮ್ಮನೆ ರೀ. ಸನ್ಮಾನ್ಯ ಅಧ್ಯಕ್ಷರೇ, ಈ ರೀತಿ ನಮ್ಮ ಭಾಗದ ಅಭಿವೃದ್ಧಿ ಏನಾಗಿದೆ, ಒಂದು ಕಡೆ ನೀರಾವರಿ ಮಂತ್ರಿಗಳು ಯಾರು? ಹಳೆ ಮೈಸೂರು ಭಾಗದವ್ರೆ. ಈ ಕಡೆ ಯಾವಾಗ ಒಂದಿಬ್ಬರು ನಮ್ಮ ಎಚ್ ಕೆ ಪಾಟೀಲ್ರು, ಎಂ ಬಿ ಪಾಟೀಲ್ರು, ಬಸವರಾಜ ಬೊಮ್ಮಾಯಿ, ಒಂದು 2-3 ಮಂದಿ ಮಂತ್ರಿ ಬಿಟ್ರೆ, ಅಲ್ಲಿಂದ ಪಾಪ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರೇನೋ ಮಾಡ್ಬೇಕತ್ತಿದ್ರು, ಅವ್ರನ್ನ ಕುತಂತ್ರ ಹೇಸಿ ರಾಜಕಾರಣ ಮಾಡಿ ಅವ್ರನ್ನ ಮುಗಿಸೋ ತಂತ್ರ, ಇದೇ ಹಲ್ಕ ರಾಜಕಾರಣ ಮಾಡ್ಕೊಂಡು ಇವತ್ತೇನಾಗಿದೆ ಅಧ್ಯಕ್ಷರೇ, ನೀರಾವರಿ ನಾವು ಒಳ್ಳೇದು ಮಾಡಿದಾಗ ಎಲ್ಲನೂ ಅಭಿನಂದಿಸಿವಿ. ನಾವು ಯಾರನ್ನೂ ಎಲ್ಲ ಬರೀ ಒಂದು ಸಾರಿ ಟೀಕೆಯನ್ನು ಹಲ್ಕ ರಾಜಕಾರಣ, ಆ ಶಬ್ದ ವಾಪಸ್ ತಕ್ಕೊಡಿ. ಆಯ್ತು, ವಾಪಸ್ ನೀವು ತಕ್ಕೋರಿ. ಅಲ್ಲಿ ನಾವು ಹೇಳೋದು ಹೇಳಿಬಿಟ್ಟಿವಿ. ನಿಮ್ಗೆ ಅಧಿಕಾರ ಇದೆ, ನೀವು ತಕ್ಕೋರಿ. ಏನೇನು ತೆಗೀರೈತಿ ತೆಗೀರಿ. ಅಧ್ಯಕ್ಷರೇ, ಏನಾಗಿದೆ ಅಂದರೆ ಜನಪ್ರತಿನಿಧಿಗಳು, ಆ ಭಾಗದಿಂದ ಬಂದಂತಹ ಜನಪ್ರತಿನಿಧಿಗಳು ಸಮರ್ಥವಾಗಿ ತಮ್ಮ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ರು, ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿದ್ರು, ಚರ್ಚೆ ಮಾಡ್ತಾಯಿದ್ರು. ದುರ್ದೈವದಿಂದ ನಮ್ಮ ಕಡೆ ಬಂದವರು ಅವರು ಸಹಿ ಮಾಡುವುದು, ಟೀಕೆ ಮಾಡ್ತೀನತ್ತಲ್ಲ, ಯಾವ ಚರ್ಚೆಯಲ್ಲಿ ಸಹ ಪಾಲ್ಗೊಳ್ಳಲಿಲ್ಲ. ನಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಲಿಲ್ಲ. ಇದು ಒಂದು ದೊಡ್ಡ ಪ್ರಮಾದ ಉತ್ತರ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಿಂದ ಆಗಿದ್ದು ನಿಜ. ನಾವು ಬರೀ ಅವರು ಮಾಡ್ಕೊಂಡಿದ್ದಾರೆ, ನಾವು ಇವತ್ತು ನಮಗೂ ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡಿದರೆ ಒಂದು 100 ರೂಪಾಯಿದಲ್ಲಿ ಒಂದು 20 ರೂಪಾಯಿ ಸಿಗ್ತಿತ್ತು. ಅದನ್ನು ನಾವು ಮಾಡಲಿಲ್ಲ. ನಮ್ಮವರೆಲ್ಲ ಹಿಂದಕ್ಕೆ ಬರೋರೆಲ್ಲ ದೊಡ್ಡ ಮನ್ತಂದವರು, ಅವರು ಬಂದು ಸುಮ್ಮನೆ ದೊಡ್ಡ ಧನ್ಯರು, ನಮಸ್ಕಾರಿ ಗೌಡ್ರಿ, ನಮಸ್ಕಾರ ಧನ್ಯಾರಿ ಅನ್ಕೋತ ಹೋಗಿ ಎಲ್ಲ ಪಾಟೀಲ್ಗಳು, ನಾಡಗೌಡರು, ದೇಶಮುಖರು ಎಲ್ಲ ನಾವೇ ತಿಳ್ಕೊರಿಲ್ಲ. ಅವಾಗ ಗಟ್ಟಿಯಾಗಿ ಧ್ವನಿ ಇರಲಿಲ್ಲ. ಏನಾಯ್ತು, ಇವತ್ತು ಬೆಂಗಳೂರಿನೇ ಕೇಂದ್ರೀಕೃತವಾದಂಥ ಅಭಿವೃದ್ಧಿ ಆಯ್ತು ಈ ರಾಜ್ಯದಲ್ಲಿ. ಇವತ್ತು ಬೆಂಗಳೂರು ನಗರದಾಗ ನೋಡಿಬಿಟ್ರೆ ಒಂದು ಟ್ರಾಫಿಕ್ಕು, ಅಲ್ಲಿ ಪೊಲ್ಯೂಷನ್ನು, ಎಲ್ಲರೂ ಉತ್ತರ ಕರ್ನಾಟಕದ ಜನ ಅಧ್ಯಕ್ಷ ಭಾಳ ನಮಗೆ ನಾಚಿಕೆ ಅನ್ನಿಸ್ತದೆ. ಈ ಒಂದೇನೆ ಟೊಯೋಟಾ ಕಂಪ್ನಿ ಏನೋ ITI ಹುಡುಗರು ಬರ್ತಾರೆ ಅಧ್ಯಕ್ಷ, ಎಷ್ಟಿರ್ತದೆ ಸಂಬಳ ಅವರಿಗೆ? 12,000 ರೂಪಾಯಿ ಬೇಡ್ರಿ, 15,000 ರೂಪಾಯಿ. ಬಿಜಾಪುರ, ಕಲಬುರ್ಗಿ, ಬೀದರ್ನಿಂದ ಬಂದಲ್ಲಿ 12,000 ರೂಪಾಯಿದಲ್ಲಿ ಒಂದು ರೂಮನ್ನು ಹಿಡಿಬೇಕು ಅಧ್ಯಕ್ಷರು. ಅದು 3-4 ಜನ ಕೂಡಿರ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿಗೆ 3,000 ರೂಪಾಯಿ ಹೋಗ್ತದೆ. ಊಟಕ್ಕೊಂದು 3-4 ಸಾವಿರ ರೂಪಾಯಿ ಹೋಗ್ತದೆ. ವಾರಕ್ಕೊಮ್ಮೆ ಶನಿವಾರ ರವಿವಾರ ಸೂಟಿ ಇರ್ತದೆ, ಅರ್ಬಿ ಹಾಕ್ಕೊಂಡು ಒಂದು ಸಿನಿಮಾ ನೋಡಿದ್ರು ಏನು ಮಾಡಿದ್ರೆ 12,000 ಹೋಯ್ತು. ಸನ್ಮಾನ್ಯ ಮುಖ್ಯಮಂತ್ರಿ ಎಷ್ಟೋ ಕುಟುಂಬದವರು ತಮ್ಮ ಮಗ ಬೆಂಗಳೂರಿನಾಗ ಅದಾನ ಅಂತೇಳಿ
ತೋರಿಸ್ಲಿಕ್ಕೆ ತಾವು ದುಡಿದಂಥ ಹಣ 2-3 ಸಾವಿರ ರೂಪಾಯಿ ತಿಂಗಳ ಕಳಿಸುವಂಥ ಪರಿಸ್ಥಿತಿ ಇವತ್ತಿದೆ ಉತ್ತರ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರು. ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಮಹಾರಾಷ್ಟ್ರದಲ್ಲಿ 3-4 ಸಿಟಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮುಂಬೈ, ಪುಣೆ, ನಾಗ್ಪುರ್ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಇವತ್ತು MIDCಗಳಿದಾವಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಹ ಕೈಗಾರಿಕಾ ವಸಾಹತುಗಳು ನೋಡಿಬಿಟ್ರೆ ಅಧ್ಯಕ್ಷರೇ 400-500 ಎಕರೆ ಜಮೀನಿನಲ್ಲಿ ಉದ್ಯೋಗ ಅವಕಾಶಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಪುಣೆ ನೋಡಿ ಮುಂಬೈಗೆ ಮೀರಿಸುವಂಥ ರೀತಿಯಲ್ಲಿ IT ಹಬ್ ಆಗಿದೆ. ಇವತ್ತು ಎಲ್ಲ ಮಷಿನರಿಗಳು ಇವತ್ತು ನಮ್ಮ ಶುಗರ್ಸ್ ಇಂಡಸ್ಟ್ರಿ ಇರ್ಬೋದು, ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಎಲ್ಲ ಪುಣೆಯಲ್ಲೇ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದು ನಾಗ್ಪುರನ್ನ ಇವತ್ತು ಡೆವಲಪ್ ಮಾಡಿ 2ನೇ ರಾಜಧಾನಿ ಮಾಡಿದ್ರು. ನಾಗ್ಪುರನ ಕೇವಲ 10 ದಿವಸ ಅಧಿವೇಶನ ನಡೆದಿಲ್ಲ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲದ ಕನಿಷ್ಠ 2 ಅಧಿವೇಶನಗಳು ಇವತ್ತು ನಾಗ್ಪುರದಲ್ಲಿ ನಡೀತವೆ. ನಮ್ಮಲ್ಲಿ ಎಷ್ಟು ದಿವಸ ನಡೀತದೆ? 10 ದಿವಸ. 10 ದಿವಸದಾಗ ಒಂದು 2-3 ದಿವಸ ಧರಣಿ, ಅಲ್ಲಿಂದ ಅಹೋರಾತ್ರಿ ಧರಣಿ, ಉತ್ತರ ಕರ್ನಾಟಕದ ಅಹೋರಾತ್ರಿ. ಈ ಸಲ ಯಾವ ಧರಣಿ ಇದನ್ನ ಸಂವಿಧಾನ ರೀ ಇಲ್ಲ. ಈ ಸಲ ಯಾವುದು ಧರಣಿ ಹೋಗಿತ್ತು ನಿನ್ನೆ ಹೊಡೆದಾರೆ, ಏನು ಮಾಡೋದು? ಈ ಸಲ ಆರಾಮ್ ನಡೆದಿದೆ ಅಧ್ಯಕ್ಷರೇ. ಅಸಂಸದೀಯ ನಾ ಮಾತಾಡೋದಿಲ್ಲ, ಸಂಸದೀಯವಾಗಿಯೇ ನಾ ಮಾತಾಡ್ತಾ ಇದ್ದೀನಿ. ನಮಗೇನಾಯಿತು, ನಮ್ಮ ಅಶೋಕ್ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಆಗಿದ್ದಾರೆ. ನಮಗೇನು ಬೇಜಾರಿಲ್ಲ. ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ನಡ್ಕೊಂಡಾರು ಅನ್ನೋದು ಈ ಉತ್ತರ ಕರ್ನಾಟಕ ಜನರಿಗೆ ಗೊತ್ತಾಗಿದೆ. ಪಾಪ ನೀನು ಆ ಪ್ರಿನ್ಸಿಪಾಲ್ರಿಗೇನೋ ಒಂದು ಪಬ್ಲಿಕ್ ಅಕೌಂಟ್ ಮಾಡಿ ಸಮಾಧಾನ ಮಾಡಿದ್ದಾನೆ. ಒಂದು ಉತ್ತರ ಕರ್ನಾಟಕ ಕೊಟ್ಟಂಗಾಯ್ತು, ಒಂದು ಪಂಚಮ ಶಾಲೆ ಕೊಟ್ಟಂಗಾಯ್ತು ಅಂತೇಳಿ ನಮ್ಮ ಕ್ಯಾಲ್ಕುಲೇಷನ್ ಅಶೋಕ್ ಮಾಡಿ ಮ್ಯಾಗಿನವ್ರ ಪರ್ಮಿಷನ್ ತೊಗೊಂಡವ್ರೆ ಬಿಟ್ಟಾರೆ ಗೊತ್ತಿಲ್ಲ. ಸರಿ ಮಾಡ್ಯಾರ, ಸರಿ ಮಾಡ್ಯಾರ, ಸರಿ ಮಾಡಿದಾರ. ನಮಗೆ ಡಿಸ್ಕಸ್ ಜಗಳಾಡೋದಿದ್ರೆ ಡಿಸ್ಕಸ್ ಅಟ್ಟೆ ಮಾಡ್ತಾರೆ. ಎಲ್ಲ ಒಳಗಿಂದ ಮಾಡ್ಕೋತಿದ್ರೆ ಅವರು ಯಾರ್ಯಾರು ಕೂಡಿ ಹೊಡೆದು ಬಿಡ್ತಾರೆ ಅಟ್ಟೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದೇನೋ SM ಕೃಷ್ಣ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಈ ರಾಜ್ಯದಲ್ಲಿ ಕೆಲವೊಂದು ಯಾವ ಪಕ್ಷ ಪಂಗಡ ಅಲ್ಲ, ಒಳ್ಳೆಯವರು ಯಾವ ಪಕ್ಷದಾಗಿದ್ರು ಅವ್ರನ್ನ ಗೌರವಿಸಬೇಕು, ಅವರಿಗೆ ನಾವು ಅಭಿನಂದಿಸಬೇಕು. ಅಂದಾಗನೇ ಒಂದು ನಿಜವಾದಂತಹ ರಾಜಕೀಯ ಆಗ್ತದೆ. ಇವತ್ತು ವಿಧಾನಸಭೆಗಳು ಚರ್ಚೆಯ ಒಂದು ಕೇಂದ್ರ ಆಗಬೇಕು. ದಿನ ಧರಣಿ ಕುಂಡ್ರುದು. ನಾ ಹೇಳಿದೆ ನಾನು ಅಶೋಕರಿಗೆ, ನೀವು ಉತ್ತರ ಕರ್ನಾಟಕ ಬರಗಾಲ ಬಗ್ಗೆ ಚರ್ಚೆ ಬಂದದ, ಇಂಥದ್ರಲ್ಲಿ ನಾವು ಧರಣಿ ಕೂತ್ಬಿಟ್ರೆ ಚರ್ಚೆ ಆಗಲಿಲ್ಲ ಅಂದ್ರೆ ಏನು ಸಂದೇಶ ಹೋಗ್ತದೆ? ಇಲ್ಲ, ನಿನ್ನೆ ನೀವು ಹೇಳಿಲ್ರಿ. ಉತ್ತರ ಕರ್ನಾಟಕದ ನಿನ್ನೆ ಹೇಳಿದ್ರ ನಿನ್ನೆ ಎಲ್ಲ ಎಲ್ಲ ನಾ ಹೇಳ್ಕೊ ನಾ ಏನು ಯಾರ್ದು ಮುಲಾಜ್ ಇಡೋದಿಲ್ಲ ಅಧ್ಯಕ್ಷ. ಅಲ್ಲ, ನಿನ್ನೆ ಯಾರ್ದು ಮುಲಾಜ್ ಇಡೋದಿಲ್ಲ. ಅವ್ರು ಅಷ್ಟು ಮಾಡ್ತಿದ್ದ ಸಂದರ್ಭ ಬಂದಾಗ ಯಾರಿಗೆ ಕಟ್ಟಿಬೇಕು ಕಟ್ಟಿದ್ದೆ. ನಾಯೇನ ಅದಕ್ಕೇನು ಮುಂದೇನೋ ಆಗಬೇಕು. ನೀವು ನಮ್ಗೆ ಹೇಳ್ತಿರ್ತಾರೆ ಕೆಲವೊಂದು ಮಂದಿ, ಯತ್ನಾಡ್ರೆ ನಿಮ್ಮದು ಬಾಯಿ ಒಂದು ಸರಿ ಇದ್ದರೆ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆ ಇದೆ. ಅದಕ್ಕೆ ಏನು ಮಾಡೋದು? ಬಾಯಿ ಸರಿ ಇರಲಿ ಬಿಡಲಿ. ನನ್ನ ವಿಜಾಪುರ ಕ್ಷೇತ್ರ ಧೂಳಾಪುರ ಹತ್ತಿದ್ರೆ ಅಧ್ಯಕ್ಷರೇ, ಒಂದು ರಸ್ತೆ ಸರಿ ಇರಲಿಲ್ಲ. ಧೂಳು ನಾನು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದಾಗ ನಮ್ಮ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿ ಇದ್ದಾಗ 125 ಕೋಟಿ 10 ಕಾರ್ಪೊರೇಷನ್ಗಳಿಗೆ ಸುಮಾರು 1500 ಕೋಟಿ ರೂಪಾಯಿ ಕೊಟ್ಟಿದ್ದರು ಅಭಿವೃದ್ಧಿಗೆ. ಯಾವುದೋ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ. ದುರ್ದೈವ ಅಂದ್ರೆ ನಮ್ಮ ಸರ್ಕಾರ ಬಂದು ಅದನ್ನು ತೆಗೆದೇ ಬಿಟ್ಟರು. ಅಂದ್ರೆ ಹೋರಾಟ ಮಾಡಲಾರ್ದು ಬಾಯಿ ಮುಚ್ಚಿಕೊಂಡ್ಕೊಂಡ್ರದ. ಹೋರಾಟ ಮಾಡಿದೆ, ಎದುರಿಸದೆ, ಎಲ್ಲಿಗೂ ದೂರು ಕೊಡಬೇಕು ಕೊಟ್ಟೆ. ವಿಧಾನಸಭೆಯಲ್ಲೂ ಗಟ್ಟಿಯಾಗಿ ಮಾತಾಡಿದೆ. ನಾವು ಗಟ್ಟಿಯಾಗಿ ಮಾತಾಡಬೇಕು, ಜನರ ಸಲುವಾಗಿ ಮಾತಾಡಲೇಬೇಕು. ನಮಗೆ ದೇಶ ಮುಖ್ಯ, ನಮಗೆ ರಾಜ್ಯ ಮುಖ್ಯ, ನಮ್ಮ ವಿಧಾನಸಭಾ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಮುಖ್ಯ. ಅಲ್ಲಿಂದ ನನ್ನ ಸ್ವಾರ್ಥ.
ಆ ಹೋರಾಟದ ಫಲದಿಂದ 10 ಕಾರ್ಪೊರೇಷನ್ಗೆ 1,500 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಇವತ್ತು ನಾನು ವಿಜಯಪುರ ನಗರ ಭಾರತದ 6ನೇ ಒಳ್ಳೆಯ ಗಾಳಿ ಇರುವಂಥ ನಗರ ಅಂತ ಹೇಳಿ ಇವತ್ತು ಘೋಷಣೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರು. ನಾವು ಹೋರಾಟ ಮಾಡಿದ್ದೀನಿ. ನನ್ನ ಹೋರಾಟ ಯಾರು ಪಿ ಸಿ ಪಾಟೀಲ್ ಕೊಟ್ಟರು, ಬಸವರಾಜ್ ಬೊಮ್ಮಾಯರ್ ಕೊಟ್ಟರು, ನಮ್ಮ ಭೈರತಿ ಬಸವರಾಜ್ ಅವರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಯಾರು ನಾನು ಸಹಾಯ ಮಾಡಲಾರ್ದವ್ರು ಬಾಜಿಯಾಗಿ ಹೋಗಿದ್ದಾರೆ. ಅದನ್ನೇ ಹೇಳ್ತೇನೆ, ನಾನು ವಿರುದ್ಧ ಕಟ್ಕೊಂಡ್ರೆ ನಾನು ಟಾರ್ಗೆಟ್ ಇಟ್ಟೆ ಅಂತ ಕಡೆಗೆ ಮಾಜಿ ಮಾಡಲಾರ್ದೆ ಬಿಡುವುದಿಲ್ಲ ಯಾರನ್ನು. ಅಧ್ಯಕ್ಷರೇ, ಈ ಒಂದು ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಏನು ನಂಜುಂಡಪ್ಪ ವರದಿಯನ್ನು ಮಾಡಿದ್ರು,